ಅಲ್ಲಿ ಏನಾಯ್ತು ನೋಡು, ಟೇಬಲ್ ಸರಿ ಮಾಡಿದ. ಇದೆ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬಂದು ಮೀಶೋ ಹಾಲ್ ಆಗಿರುತ್ತೆ. ನಾನು ಮೀಶೋದಲ್ಲಿ ಕೆಲವೊಂದು ಯೂಸ್ಫುಲ್ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಅಂದರೆ ಕೆಲವೊಂದು ಮಕ್ಕಳಿಗೆ ಯೂಸ್ ಆಗುವಂಥದ್ದು, ಕೆಲವೊಂದು ನಮಗೆ ಯೂಸ್ ಆಗುವಂಥದ್ದು. ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಮಲಗಿಸಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಮಲ್ಕೊಳ್ದಿರೋದಕ್ಕೆ ನನಗೆ ಇವತ್ತು ತುಂಬಾ ಕೆಲಸ ಬ್ಯಾಲೆನ್ಸ್ ಇದೆ. ಇವನ್ನ ಮಲಗಿಸಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವ್ನು ಮಲ್ಕೊಳ್ಳೇ ಇಲ್ಲ. ಇವತ್ತು ನನ್ನ ಕೆಲಸ ಎಲ್ಲ ಹಾಳಾಗೋಯ್ತು. ನಾನು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ, ಇವನ್ನ ಮಲಗಿಸಿ ಏನೇನು ಕೆಲಸ ಮಾಡಬೇಕು ಅಂತ. ಅದೆಲ್ಲ ಕೆಲಸನೂ ಹಾಗೆ ಬ್ಯಾಲೆನ್ಸ್ ಇದೆ. ನಿಮಗೆ ಡಿಸ್ಟರ್ಬೆನ್ಸ್ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಫಸ್ಟು ಈ ಪ್ರಾಡಕ್ಟ್ನೇ ತೋರಿಸ್ಬಿಡ್ತೀನಿ, ಇಲ್ಲಾಂದರೆ ಇವ್ನು ಮುರಿದಾಕ್ಬಿಡ್ತಾನೆ. ಇದು ಬಂದು ಸ್ಟಡಿ ಟೇಬಲು. ನನ್ನ ಮಗಳಿಗೆ ಬರೆಯೋಕ್ಕೆ ತುಂಬಾ ಹಿಂಸೆ ಪಡ್ತಿದ್ಲು, ಬರೆಯೋಕ್ಕೆ ಅವಳು. ಅದಕ್ಕೆ ಇದೊಂದು ಸ್ಟಡಿ ಟೇಬಲ್ನ ತಂದೆ. ನಾನು ಅಂದ್ಕೊಂಡಿದ್ದೆ ಏನೋ ಲೈಟ್ ವೆಯ್ಟಾಗಿ ಬರುತ್ತೆ, ಜಸ್ಟ್ 230 ಏನೋ 240 ಏನಿರಬೇಕು. ಪ್ರೈಸ್ ನಂಗೆ ಸರಿಯಾಗಿ ನೆನಪಿಲ್ಲ. 200 ಸಮಥಿಂಗ್ ಅಷ್ಟೇ, 250 ಒಳಗಡೆ. ನಾನು ಅಂದ್ಕೊಂಡಿದ್ದೆ ಸುಮಾರಾಗಿ ಒಂದು ಸ್ವಲ್ಪ ಲೈಟ್ ವೆಯ್ಟಾಗಿ ಬರುತ್ತೆ. 200ಗೆ ಹೆಂಗೆ ಕೊಡ್ತಾರೆ ಪ್ರಾಡಕ್ಟ್ನ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಹೆವಿ ಇದೆ ಪ್ರಾಡಕ್ಟು, ಹಾಗೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ಗೆ ಪ್ರೈಸ್ ಬಂದು ನನ್ನ ಕಡೆಯಿಂದ 600 ಕೊಟ್ಟರು ಜಾಸ್ತಿನೇ, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೆ ಇದು ಫೋಲ್ಡೆಡ್ ಬರುತ್ತೆ, ಕೆಳಗಡೆ ಸ್ಟ್ಯಾಂಡು ನಿಮಗೆ ಈ ರೀತಿ ಫೋಲ್ಡ್ ಮಾಡಿರೋದು. ಓಕೆನಾ? ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಬಂದು ವುಡನ್ ಬರುತ್ತೆ. ಇಲ್ಲಿ ನಿಮಗೆ ಇದು ಜಾಮೆಟ್ರಿ ಬಾಕ್ಸ್ ಥರ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕೆಳಗಡೆ ಈ ಥರ ಓಪನ್ ಮಾಡ್ಕೊಳ್ಳೋದು ಮತ್ತು ಕ್ಲೋಸ್ ಮಾಡ್ಕೊಳ್ಳೋದು. ಇಲ್ಲಿ ಏನು ಅವರದ್ದು ವರ್ಕ್ಸ್ದು ಇದೆ ಪ್ರಾಡಕ್ಟ್ಸ್ ಇರುತ್ತೆ, ಅದನ್ನು ಇಟ್ಕೋಬೋದು. ಇಲ್ಲಿ ಎರೇಸರ್ ಮತ್ತು ಶಾರ್ಪ್ನರ್ನ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಹೋಲ್ಸ್ ಕಾಣಿಸ್ತಿರ್ಬೋದು. ಈ ಕಡೆಯಿಂದ ಬರೆಯೋದು. ಇಲ್ಲಿ ನಿಮಗೆ ಇನ್ನೂ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೋಲ್ಸ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಪೆನ್ಸಿಲ್ಸ್ಗಳನ್ನ ಇಟ್ಕೋಬೋದು. ಇಲ್ಲಿ ನೀವು ಲ್ಯಾಪ್ಟಾಪು ಅಥವಾ ಐಪೋಡು ಅದನ್ನು ಇಟ್ಕೋಬೋದು. ಇಲ್ಲಿ ಫೋನ್ ಇಟ್ಕೋಬೋದು. ನಾನೊಂದು ಹಳೆ ಫೋನ್ ಇಟ್ಟು ತೋರಿಸ್ತೀನಿ. ಈಗ ಮಕ್ಕಳಿಗೆ ಫೋನಲ್ಲಿ ಏನಾದರೂ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ರೆ ಈ ರೀತಿ ಇದನ್ನು ಇಲ್ಲಿ ಸ್ಟ್ಯಾಂಡ್ ಮಾಡೋದಷ್ಟೇ. ಇಲ್ಲಿ ನೋಡಿಕೊಂಡು ಆರಾಮಾಗಿ ನೀವು ಬರಿಬೋದು. ಅದೇ ರೀತಿ ಇಲ್ಲಿ ಐಪೋಡು, ಲ್ಯಾಪ್ಟಾಪು ಅದನ್ನೆಲ್ಲ ಸ್ಟ್ಯಾಂಡ್ ಮಾಡಿಕೊಂಡು ನೀವು ಆರಾಮಾಗಿ ನೋಡ್ಕೊಂಡು ಬರಿಬೋದು. ತುಂಬಾ ಆಪ್ಷನ್ಸ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ವಾಲಿಟಿನೂ ಹಾಗೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಫಸ್ಟು ಒಂದು ಟೆಡ್ಡಿ ಬೇರಲ್ಲಿ ಬುಕ್ ಮಾಡಿದ್ದೆ. ಅದು ಬಂದು ಹಬ್ಬದ ದಿನ ಬಂದಿತ್ತು. ಪಿಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ರಿಟರ್ನ್ ಹೋಗಿಬಿಟ್ಟಿತ್ತು. ಮತ್ತು ಅದು ನನಗೆ ಔಟ್ ಆಫ್ ಸ್ಟಾಕ್ ಆಯಿತು. ಮತ್ತು ಆ ಪ್ರಾಡಕ್ಟ್ ನನಗೆ ಸಿಕ್ಕಲಿಲ್ಲ. ಆಮೇಲೆ ಮತ್ತೆ ನನಗೆ ಈ ಕಲರಲ್ಲಿ ಸಿಕ್ತು. ಓಕೆ, ಕೊಳೆ ಆಗ್ದಂಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಪ್ರಾಡಕ್ಟ್ನ ನಾನು ಬುಕ್ ಮಾಡಿದೆ. ನನ್ನ ಕಡೆಯಿಂದ ಈ ಪ್ರಾಡಕ್ಟ್ಗೆ ನಾನು 10 of 10 ಕೊಡ್ತೀನಿ. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೇಬೇಡಿ. ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆನೇ ಹೋಗಿ ಬುಕ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ನ ನಾನು ಇನ್ನೂ ಸಹ ಇನ್ಸ್ಟಾಗ್ರಾಮ್ಗೆ ರಿವ್ಯೂನೇ ಕೊಟ್ಟಿಲ್ಲ, ನನಗೆ ಟೈಮೇ ಸಾಕಾಗ್ತಿಲ್ಲ. ಯೂಟ್ಯೂಬ್ಗೆ ಫಸ್ಟ್ ಈ ಪ್ರಾಡಕ್ಟು ರಿವ್ಯೂ ಕೊಡ್ತಿರೋದು. ಇಲ್ಲಿ ಎಣ್ಣೆ ಕೈಲೆಲ್ಲ ಈ ಪ್ರಾಡಕ್ಟ್ ಬಂದು ಆಲ್ಮೋಸ್ಟ್ ಎಲ್ಲ 4-5 ದಿನವೇ ಆಗೋಯಿತು. ನನ್ನ ಮಗ ಮತ್ತು ನನ್ನ ಮಗಳು ಸೇರಿಕೊಂಡು ಎಣ್ಣೆ ಕೈಲೆಲ್ಲ ಮುಟ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಟಡಿ ಟೇಬಲು ತುಂಬಾ ಹೆವಿ ಆಗಿದೆ. ಓಕೆ, ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ 3 ಪೀಸ್ ಸೆಟ್ಟು. ಇದು ಬಂದು ಜಸ್ಟ್ ನನಗೆ 370 ಸಿಕ್ತು. ಇದು ಬಂದು 370 ಸಿಕ್ತು. ನಾನು ಈ ವಿಡಿಯೋನ ಇವತ್ತು ಮಾಡಲೇಬೇಕು, ಇಲ್ಲಾಂದರೆ ಪ್ರಾಡಕ್ಟ್ ಬಂದು ತುಂಬಾ ಲೇಟ್ ಆಗುತ್ತೆ. ಇಲ್ಲಾಂದರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ, ಆಗ ನನಗೂ ರಿವ್ಯೂ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವನ್ನ ನೋಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ರಿವ್ಯೂನ ಕೊಡ್ತಾಯಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದು 370 ರೂಪೀಸ್ಗೆ 3 ಪೀಸ್ ಸೆಟ್ಟು. ಪ್ಯಾಂಟು, ದುಪ್ಪಟ್ಟ, ಟಾಪ್ ಎಲ್ಲ ಬರುತ್ತೆ. ಹಾಗೆ ಟಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಅಂತ. 370 ರೂಪೀಸ್ಗೆ ಒಂದು ಟಾಪ್ ಬರೋದೇ ಕಷ್ಟ, ಆದರೆ ಇಲ್ಲಿ ಫುಲ್ ಸೆಟ್ ಬರ್ತದೆ. 370ಗೆ ಕ್ವಾಲಿಟಿ ಹೇಗಿರುತ್ತೆ ಏನಂತ ಯೋಚನೆ ಮಾಡಬೇಡಿ. ನಾನು ಚೆನ್ನಾಗಿಲ್ದೇ ಇರೋ ಕ್ವಾಲಿಟಿದು ರಿವ್ಯೂನೇ ಕೊಡಲ್ಲ. ಹಾಗೆ ನಾನೊಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ, ಫೋನಿಗೆ ಸಂಬಂಧಪಟ್ಟಿದ್ದೆ. ಅದು ನನ್ನ ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಅದು ನಾನು ರಿವ್ಯೂನೇ ಕೊಡಲಿಲ್ಲ, ರಿಟರ್ನ್ ಮಾಡಿಬಿಟ್ಟೆ. ನಿಮಗೆ ಈ ಫ್ರಂಟಲ್ಲಿ ಈ ರೀತಿ ವರ್ಕ್ ಬರುತ್ತೆ. ನಿಮಗೆ ಟಾಪ್ ಫುಲ್ಲು ಈ ರೀತಿ ಪುಟ್ಟ ಡಿಸೈನ್ ಮಾಡಿದ್ದಾರೆ. ನಿಮಗೆ ಸ್ಲೀವ್ಸಲ್ಲೂ ಹಾಗೆ ಇಲ್ಲಿ ಲೈನಲ್ಲಿ ಡಿಸೈನ್ ಮಾಡಿದ್ದಾರೆ. ಫ್ರಂಟಲ್ಲಿ ಇದು ಶೇಪಲ್ಲಿ ಇದೆಯಲ್ಲ, ಇದೇ ಸ್ವಲ್ಪ ಹೈಲೈಟಾಗಿ ಕಾಣೋದು. ತುಂಬಾ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿನೂ ಹಾಗೆ, ಇದಕ್ಕೆ ಲೈನಿಂಗ್ ಏನೂ ಬರಲ್ಲ. ಹಾಗೆ ಇನ್ನು ಪ್ಯಾಂಟ್ ಬಂದು ಸೇಮ್ ಕಲರ್ ಬರುತ್ತೆ. ಇದಕ್ಕೆ ಪ್ಯಾಂಟಿಗೆ ಪಾಕೆಟು ಸಹ ಕೊಟ್ಟಿರ್ತಾರೆ. ಇದು ಎಲಾಸ್ಟಿಕ್ ಆಗಿದೆ.
ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ಬಂದು ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ವರ್ಕ್ ಇದೆ, ಫುಲ್ ದುಪ್ಪಟ್ಟ ಈ ರೀತಿ ಲೈನ್ಸ್ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಈ ಡ್ರೆಸ್ನ ವೇರ್ ಮಾಡಿರೋ ವಿಡಿಯೋನ ನಾನು ಇನ್ನು ಮುಂದೆ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ವಾಚ್ ಬುಕ್ ಮಾಡಿದ್ದೆ. ಇದು ಅಷ್ಟೇ ಚೆನ್ನಾಗಿದೆ, ಸೇಮ್ ಯಾವ ರೀತಿ ಪಿಕ್ಚರ್ ಹಾಕಿದ್ರು ಸೇಮ್ ಅದೇ ರೀತಿ ಇದೆ. ಕ್ವಾಲಿಟಿನೂ ಹಾಗೆ ತುಂಬಾ ಚೆನ್ನಾಗಿದೆ. ಈ ರೀತಿ ಬರುತ್ತೆ. ಇದು ಕಲರ್ ಬಂದು ರೋಸ್ ಗೋಲ್ಡ್ ಕಲರಲ್ಲಿ ಬರುತ್ತೆ. ಹಾಗೆ ವೈಟ್ ಡೈಮಂಡ್ ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ತುಂಬಾ ಯೂನಿಕ್ ಡಿಸೈನ್ ಆಗಿದೆ. ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ. ನನಗೆ ಸ್ವಲ್ಪ ಲೂಸ್ ಆಗುತ್ತೆ, ನಾನು ಇದನ್ನು ಚೈನ್ ಕಟ್ ಮಾಡಿಸ್ಬೇಕು. ಈ ರೀತಿಯಾಗಿದೆ. ಈ ಪ್ರಾಡಕ್ಟ್ಸ್ ಲಿಂಕೇನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಹೋಗಿ ನೀವು ಬೈ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 180 ರುಪೀಸು. ಈ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ನಾನು ಮನೆಗೆ ಯೂಸ್ ಮಾಡಲಿಕ್ಕೆ ಅಂತ ತರಿಸಿದ್ದು. ಇದು ದೇವ್ರ ಪಾತ್ರೆ ಸಾಮಾನು ತೊಳೆಯುವಂಥದ್ದು. ಇದನ್ನು ಸಹ ನಾನು ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಕೊಟ್ಟಿರ್ತೀನಿ, ಆ ವಿಡಿಯೋನ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ರಿವ್ಯೂ ಕೊಡೋಕ್ಕಾಗಲ್ಲ, ನಾನು ಇನ್ಸ್ಟಾಗ್ರಾಮ್ ವಿಡಿಯೋಗೆ ರಿವ್ಯೂ ಕೊಟ್ಟಿದ್ದೀನಲ್ಲ ಶಾರ್ಟ್ ವೀಡಿಯೋಸ್ದು, ಅದೇ ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇದು ಬಂದು ಸ್ಕೈಫೈನ ಹೋಮ್ ಕೇರ್ ಕ್ಲೀನರ್ ಬಂದಿದ್ದು, ತುಂಬಾ ಚೆನ್ನಾಗಿದೆ. ಇನ್ನೂ ಯೂಸ್ ಮಾಡಿಲ್ಲ ನಾನು, ರಿವ್ಯೂಸಲ್ಲಿ ಚೆನ್ನಾಗಿದೆ ಅಂತ ಇತ್ತು, ಅದಕ್ಕೆ ಬೈ ಮಾಡಿದೆ. ನಾನು ಇದನ್ನು ರಿವ್ಯೂನ ಇಲ್ಲಿ ನಿಮಗೆ ಅಟ್ಯಾಚ್ ಮಾಡಿದ್ದೀನಿ, ಯಾವ ಥರ ಯೂಸ್ ಆಗುತ್ತೆ ಅಂತ. ಇನ್ನೂ ಯೂಸ್ ಮಾಡಿಲ್ಲ ನಾನು, ನೋಡೋಣ ಯಾವ ಥರ ಯೂಸ್ ಆಗುತ್ತೆ ಅಂತ. ನೀವೇ ನೋಡ್ತಿರ್ಬೋದು ನಮ್ಮನೆ ದೇವ್ರ ಪಾತ್ರೆ ಯಾವ ರೀತಿ ಗಿಡ್ಡಾಗಿದೆ, ಹಾಗೆ ಯಾವ ರೀತಿ ಕಲರ್ ಆಗಿದೆ, ಅಂದರೆ ಕರೆ ಆಗಿದೆ ಅಂತ. ಇವಾಗ ನಾನು ಆಯಿಲ್ನ ಹಾಕ್ಕೊಂಡು, ಇದು ಆಯಿಲ್ ಟೈಪಲ್ಲಿರುತ್ತೆ, ಸಾಫ್ಟ್ ಸ್ಕ್ರಬ್ನ ತೊಗೊಂಡು ಸಿಂಪಲ್ಲಾಗಿ ನಾವು ತೊಳೆದ್ರೆ ಆಯಿತು. ಏನು ಅಮ್ಕಿ ತಿಕ್ಕಬೇಕಂತ ಏನಿಲ್ಲ, ಸಿಂಪಲ್ಲಾಗಿ ನಾವು ತೊಳೆದ್ರೆ ಆಯಿತು. ನೋಡ್ತಿರ್ಬೋದು ನಾನು ಎಷ್ಟು ಸಿಂಪಲ್ಲಾಗಿ ತೊಳಿತಿದ್ದೀನಿ, ಇಷ್ಟು ಚೆನ್ನಾಗಿ ಕೊಳೆ ಹೋಗ್ತಿದೆ ಅಂತ. ಇವಾಗ ನಾನು ನೀರಲ್ಲಿ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೆ ವಾಶ್ ಮಾಡಿರೋ ದೀಪ, ಹಳೆ ದೀಪ ಎರಡನ್ನೂ ವ್ಯತ್ಯಾಸ ನೀವು ನೋಡ್ಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನೊಂದು ಶಾರ್ಟ್ 180 ಬ್ಯಾಗ್ ಆರ್ಡ್ರ್ ಮಾಡಿದ್ದೆ. ಇದನ್ನ ಇನ್ನೂ ನಾನು ಓಪನ್ನೇ ಮಾಡಿಲ್ಲ, ಇದು ನೆನ್ನೆ ಬಂತು. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಬಂದಿದೆ ಅಂತ. ಅದರಲ್ಲಿ ತುಂಬಾ ಚಿಕ್ಕದಾಗಿ ಕಾಣಿಸ್ತಿತ್ತು, ಸ್ವಲ್ಪ ದೊಡ್ಡದಾಗಿ ಬಂದಿದೆ, ನೋಡೋಣ ಹೇಗಿದೆ. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೇ ತುಂಬ ಚೆನ್ನಾಗಿ ಬಂದಿದೆ. ಇದರ ಕಲರ್ಸ್ ಕೂಡ ಇತ್ತು, ಆದರೆ ವೈಟ್ ಸ್ವಲ್ಪ ಹೈಲೈಟ್ ಅಲ್ವಾ, ಹಾಗಾಗಿ ವೈಟ್ ಕಲರ್ನ ಬೈ ಮಾಡಿದೆ ನಾನು. ಸ್ವಲ್ಪ ಸ್ಟೈಲಿಶ್ ಆಗಿ ತುಂಬ ಯೂನಿಕ್ಕಾಗಿ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಈ ಕಲರ್ನ ಬೈ ಮಾಡಿದೆ. ಇದರಲ್ಲಿ ಕಲರ್ಸ್ ಕೂಡ ಇದೆ, ಪರ್ಪಲ್ಲು, ಪಿಂಕ್, ಲೈಟ್ ಪಿಂಕು ಮತ್ತು ಬ್ಲ್ಯಾಕು, ವೈಟು, ಇಷ್ಟು ಕಲರ್ ಆಪ್ಷನ್ಸ್ ಇದೆ. ಇದರಲ್ಲಿ ಈ ಥರ ನೆರಿಗೆ ಥರ ಡಿಸೈನ್ ಮಾಡಿದ್ದಾರಲ್ಲ, ಅದೇ ಒಂಥರ ಹೈಲೈಟ್ ಲುಕ್ಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ವೆಸ್ಟರ್ನ್ ವೇರ್ಗೆಲ್ಲ ಈ ಬ್ಯಾಗ್ನ ನೀವು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಒಂದೇ ಜಿಪ್ಪು ಬರೋದು, ಒಳಗಡೆ ವೇಸ್ಟ್ ಕವರ್ಸ್ನ ಹಾಕಿದ್ದಾರೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ತುಂಬ ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬಂದಿದೆ. ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯಿತು. ಇನ್ಸ್ಟಾಗ್ರಾಮ್ಗೆ ರಿವ್ಯೂ ಕೊಡೋಕ್ಕೆ ಅಂತ ಮಾಡ್ಕೊಂಡಿದ್ದ ವಿಡಿಯೋನ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಪ್ರಾಡಕ್ಟ್ ಪ್ರೈಸ್ ಬಂದು 230 ರುಪೀಸ್ ಏನೋ ಇತ್ತು. ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗೆ ಹೆವಿಯಾಗಿತ್ತು ಕೂಡ, ಕ್ವಾಲಿಟಿ ಕೂಡ. ಹಾಗೆ ನಿಮಗೆ ಕೆಳಗಡೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ 3 ಡಾಟ್ಸ್ನು ಸಹ ಕೊಟ್ಟಿದ್ದಾರೆ. ಕಲರು ಡಿಸೈನ್ ಮಾತ್ರ ಸೇಮ್ ಯಾವ ರೀತಿ ಇತ್ತು ಅದೇ ರೀತಿ ಬಂದಿತ್ತು. ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸು 230 ರೂಪಾಯಿಗೆ ವರ್ತ್ ಅಂತ ಅನ್ನಿಸ್ತು. ಇದು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕು ನಾನು ಕೆಳಗಡೆ ಬಾಕ್ಸಲ್ಲಿ
ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಅಂತ ಹೇಳ್ಬೋದು ಈ ಕಲರ್ ಕಾಂಬಿನೇಷನಲ್ಲಿ. ಇದು ಮೇಲ್ಗಡೆ ನಾನು ವೈಟ್ ಶರ್ಟ್ನ ಬುಕ್ ಮಾಡಿದ್ದೆ, ಕೆಳಗಡೆ ಇದು ನಿಮಗೆ ಸ್ಕರ್ಟ್ ಅಂತ ಅನ್ನಿಸ್ಬೋದು, ಅದು ಸ್ಕರ್ಟ್ ಅಲ್ಲ, ಜಾರ್ಜೆಟ್ ಪ್ಲಾಜೋ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್. ಈ ಥರ ಪ್ಲಾಜೋ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ನಾವು ಕೊಟ್ಟಿರೋ ಪ್ರೈಸ್ಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ಇದು ಪ್ರೈಸ್ ಬಂದು 280 ಇದೆ. ಮೇಲ್ಗಡೆ ಸ್ಕರ್ಟ್ ಬಂದು 160 ರುಪೀಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇನ್ವಿಸಿಬಲ್ ಚೈನು, ಹಾಗೆ ನಾನು ವೇರ್ ಮಾಡಿರುವಂಥ ಬ್ಲೌಸು. ಎರಡೂ ಲಿಂಕ್ನು ನಾನು ಕೊಟ್ಟಿರ್ತೀನಿ ಬಾಕ್ಸಲ್ಲಿ, ಹೋಗಿ ಬೈ ಮಾಡಿ. ಚೈನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ, ಹಾಗೆ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ. ನಾನು ಯೂಸ್ ಆಗುವಂಥ ಪ್ರಾಡಕ್ಟ್ನೇ ತರಿಸಿರೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಮುಂದೆ ಯೂಸ್ಫುಲ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.